ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬದುಕುವುದು ಹೇಗೆ? ಎಲ್ಲರಿಗೂ ಬೇಕು ಸರ್. ಹೌದು. ಬಹಳ ಸರಳ. ನಿಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ ಅದನ್ನ ದೂರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ 4 ಅಳವಡಿಸ್ಕೊಂಡ್ರೆ ಸಾವು ಕೂಡ ಸುಖವಾಗಿರುತ್ತೆ. ಯಾವಾಗ ನಿಮ್ಮಲ್ಲಿ ಎಲ್ಲವೂ ಕಡಿಮೆ ಇರುತ್ತೆ ನೀವು ಸುಖವಾಗಿರ್ತೀರಿ. ಯಾವಾಗ ಎಲ್ಲವೂ ಹೆಚ್ಚಾಗಿರುತ್ತೆ ನೀವು ಬಹಳ ದುಃಖದಲ್ಲಿರ್ತೀರಿ. ತುಂಬ ದುಡ್ಡು ಮಾಡಿರೋರಿಗೆ ಅದು ಕಾಪಾಡೋಷ್ಟರಲ್ಲಿ ಅವ್ರಿಗೆ ನಿದ್ದೆ ಬರಲ್ಲ. ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡಿ ಮಲಗ್ತಾರಲ್ಲ ಅವರು ನೆಮ್ಮದಿಯ ನಿದ್ರೆ ಅತಿ ಶ್ರೀಮಂತರಿಗೆ ಯಾವತ್ತೂ ಬಂದಿರೋದಿಲ್ಲ. ಯಾರು ಪರಿಹಾರ ಕೊಡ್ತಾರ? ನಮ್ಮ ಸಾವನ್ನ ನಿಲ್ಲಿಸುವಂಥ ಶಕ್ತಿ ಯಾರು? ಹಿಂದೆಯೂ ಇಲ್ಲ, ಮುಂದೆಯೂ ಇರಲ್ಲ. ಈ 4 ಸಮಸ್ಯೆಗಳಿಗೆ ಕಾರಣ ನಮ್ಮ ಮನಸ್ಸೇ, ನಮ್ಮ ಅಜ್ಞಾನವೇ ಕಾರಣವಾಗಿರುತ್ತೆ. ಅನುಕೂಲಸ್ಥನಾಗಿದ್ದು ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ ಅಂದರೆ ಅವರೇ ಅಸ್ಪೃಶ್ಯರು ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಿ ಅಂದರೆ ನಾವೇ ಅಸ್ಪೃಶ್ಯರು. ಬುದ್ಧರು ಹೇಳ್ತಾರೆ, ನೀನು ಬಿಕ್ಕುಗಳೆಲ್ಲ ಸನ್ಯಾಸಿಗಳೆಲ್ಲರೂ ಒಂದು ಹೆಣ್ಣು ಮಗಳ ಮುಖವನ್ನು ನೋಡಿ ನೀವು ಮಾತಾಡ್ತಾರೆ. ಅವರನ್ನು ತಾಯಿ ಎಂದು ಭಾವಿಸಿ ತಾಯಿಯ ಗೌರವವನ್ನು ಕೊಟ್ಟು ತಾಯಿ ಜೊತೆ ಹೇಗೆ ಮಾತಾಡ್ತೀರ ಆ ರೀತಿ ನೀವು ಮಾತಾಡಬೇಕು. ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬದುಕುವುದು ಹೇಗೆ? ಅದು ಈಗ ಬೇಕು. ನಾನು ಹಿರಿಯ, ನನಗೆ ಅದು ಬೇಕಾಗಿದೆ. ಎಲ್ಲರಿಗೂ ಬೇಕು ಸರ್. ಹೌದು. ಭಾಳ ಸರಳವಾಗಿ ನಮ್ಮಲ್ಲಿ ಪಾಲಿ ಭಾಷೆನಲ್ಲಿ ಸಮವಾಯಾಮ ಅಥವಾ ಸಮಪ್ಪದಾನ ಅಂತ ಕರಿತೀವಿ. ಅಂದರೆ ಸರಿಯಾದ ರೀತಿಯ ಪ್ರಯತ್ನ, ಸಮರ್ಪಕವಾದ ಪ್ರಯತ್ನ. ಇದು ಮಾನಸಿಕ, ದೈಹಿಕವಲ್ಲ, ಮಾನಸಿಕ. ನೀವು ಭಾಳ ಸರಳವಾದ ಪ್ರಶ್ನೆ ಕೇಳಿದ್ರಿ, ಸುಖವಾಗಿ ನೆಮ್ಮದಿಯಾಗಿ ಹೇಗೆ ಬದುಕೋದು? ಭಾಳ ಸರಳ ಸರ್, ಭಾಳ ಸರಳ ಅಂದರೆ ಅತೀ ಸರಳವಾದದ್ದು. 4 ನಿಯಮಗಳನ್ನ ನೀವು ಅಳವಡಿಸ್ಕೊಳ್ಬೇಕು. ನೀವು ಸುಖವಾಗಿರ್ಬೇಕು ಈ ಕ್ಷಣದಿಂದನೇ. 4 ನಿಯಮಗಳನ್ನ ನೀವು ಅಳವಡಿಸ್ಕೊಡ್ಬೇಕು. ಮೊದಲನೇದು, ನಿಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ, ಸಾಮಾನ್ಯ ಬರುತ್ತಲ್ಲ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ ಅದನ್ನ ದೂರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಮಾಡ್ಬೋದಲ್ಲ ಸರ್? ಪ್ರಯತ್ನ ಮಾಡ್ಬೋದು. ಎರಡನೇದು, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದಿರೋದಿಲ್ವೋ, ಕೆಟ್ಟ ಆಲೋಚನೆಗಳು ಬರದೇ ಇರುವ ಹಾಗೆ ಪ್ರಯತ್ನ ಮಾಡಬೇಕು. ಮೂರನೇದು, ಒಳ್ಳೆ ಆಲೋಚನೆ ಬಂದಿರುತ್ತೆ, ಆ ಒಳ್ಳೆ ಆಲೋಚನೆ ಮುಂದುವರಿಯುವಾಗೆ ನೀವು ಪ್ರಯತ್ನ ಮಾಡಬೇಕು. ನಾಲ್ಕನೇದು, ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಆಲೋಚನೆ ಇರೋದಿಲ್ಲ, ಒಳ್ಳೆಯ ಆಲೋಚನೆ ಬರುವ ಹಾಗೆ ನೀವು ಪ್ರಯತ್ನವನ್ನು ಮಾಡಬೇಕು. ಈ 4 ಅಳವಡಿಸ್ಕೊಂಡ್ರೆ ಸಾವು ಕೂಡ ಸುಖವಾಗಿರುತ್ತೆ. ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ಬೇಸರಗಳು ಯಾವ ಸಂದರ್ಭ ಬಂದರೂ ನಿಮ್ಗೆ ಅದು ಕಾಡೋದಿಲ್ಲ. ಭಾಳ ಸರಳವಾಗಿ ಹೇಳ್ತೀನಿ ನೋಡಿ. ಕೆಟ್ಟ ಆಲೋಚನೆ ಬಂದಾಗ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಕೆಟ್ಟ ಆಲೋಚನೆ ಬರದೇ ಇರುವಾಗೆ ಪ್ರಯತ್ನ ಮಾಡಿ, ಒಳ್ಳೆಯ ಆಲೋಚನೆ ಬಂದಾಗ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯ ಆಲೋಚನೆ ಬರದೇ ಇರುವಾಗ ಒಳ್ಳೆಯ ಆಲೋಚನೆ ಬರುವಾಗ ಪ್ರಯತ್ನ. ಇದು ಭಾಳ ಸುಲಭವಾದ ಮಾರ್ಗ. ಅದಕ್ಕಾಗಿ ನೀವು ಹಣ ಸಂಪಾದನೆ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು, ಅಧಿಕಾರ ಹಿಡಿಬೇಕು, ಹಾಗೆ ಹೀಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮಲ್ಲಿ ಎಲ್ಲವೂ ಕಡಿಮೆ ಇರುತ್ತೆ ನೀವು ಸುಖವಾಗಿರ್ತೀರಿ. ಯಾವಾಗ ಎಲ್ಲವೂ ಹೆಚ್ಚಾಗಿರುತ್ತೆ ನೀವು ಭಾಳ ದುಃಖದಲ್ಲಿರ್ತೀರಿ. ಪಕ್ಕ ತುಂಬ ದುಡ್ಡು ಮಾಡಿರೋರಿಗೆ ಅದು ಕಾಪಾಡೋಷ್ಟರಲ್ಲಿ ಅವ್ರಿಗೆ ನಿದ್ದೆ ಬರಲ್ಲ. ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡಿ ಮಲಗ್ತಾರಲ್ಲ ಅವರು ನೆಮ್ಮದಿಯ ನಿದ್ರೆ ಅತಿ ಶ್ರೀಮಂತರಿಗೆ ಯಾವತ್ತೂ ಬಂದಿರೋದಿಲ್ಲ. ಹಣವಾಗಲಿ ಶ್ರೀಮಂತಿಕೆ ಆಗಲಿ ಸುಖದ ಮಾರ್ಗಗಳಲ್ಲ. ಬೇಕು, ಹಣ ಬೇಕು, ಇಲ್ಲ ಅಂತಲ್ಲ, ಬೇಕು, ಅವಶ್ಯಕತೆ ಇದ್ದಷ್ಟು ಬೇಕು. ಅತಿಯಾಗಿ ಹೋದಾಗ ಎಲ್ಲವೂ ನಮಗೆ ಸಮಸ್ಯೆಗಳಾಗಿ ಕಾಣ್ತವೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ನೇರವಾಗಿ ಹೇಳೋದ್ರೆ ಮನಸ್ಸಿನಲ್ಲಿ ಒಳ್ಳೆಯದನ್ನು ಬೆಳೆಸ್ಕೊಂಡ್ರೆ ಯಾವಾಗಲೂ ಸುಖವಾಗುತ್ತೆ. ಆದರೆ ನಾವು ಹಿಂದೆ ಮಾಡ್ಕೊಂಬಂದಿರ್ತೀವಲ್ಲ ತಪ್ಪುಗಳು, ಆ ತಪ್ಪುಗಳನ್ನ ಒಳ್ಳೇದು ಆಲೋಚನೆ ಮಾಡಿದ ತಕ್ಷಣ ಸುಖವಾಗಿರ್ತೀವಿ ಅಂತ ಹೇಳಕ್ಕಾಗಲ್ಲ. ತಪ್ಪನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೇಕು, ಕಾಡ್ತಾ ಇರುತ್ತೆ, ಅದು ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ಗುರುಗಳ ಈ ದಮ್ಮ ಅಂದರೆ ಏನು? ದಮ್ಮ ಅಂದರೆ, ಈ ದಮ್ಮ ಅನ್ನೋ ಪದ ಪಾಲಿ ಪದದಲ್ಲಿ ಅತ್ಯಂತ ಹೆಚ್ಚು ಅರ್ಥ ಇರುವಂಥ ಪದ. ಪ್ರಕೃತಿ ನಿಯಮವನ್ನು ದಮ್ಮ ಅಂತ ಕರಿತೀವಿ. ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಅಂಶಗಳನ್ನು ದಮ್ಮ ಅಂತ ಕರಿತೀವಿ. ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವ ಮಾರ್ಗವನ್ನು ದಮ್ಮ ಅಂತ ಕರಿತೀವಿ. ಜ್ಞಾನೋದಯದ ಮಾರ್ಗವನ್ನು ದಮ್ಮ ಅಂತ ಕರಿತೀವಿ. ಅಂದರೆ ಈ ದಮ್ಮ ಅನ್ನೋ ಪದಕ್ಕೆ ಭಾಳ ಅರ್ಥಗಳಿವೆ. ಇದು ನೇರವಾಗಿ ಹೇಳೋದಾದ್ರೆ, ಭಾಳ ಸರಳವಾಗಿ ಹೇಳೋದಾದ್ರೆ, ನಮ್ಮನ್ನು ದುಃಖದಿಂದ, ಸಮಸ್ಯೆ, ಸಂಕಷ್ಟಗಳಿಂದ ಪಾರು ಮಾಡುವ ಮಾರ್ಗವನ್ನು ದಮ್ಮ ಅಂತ ಕರಿತೀವಿ. ಇದು ಸಂಬಂಧಪಟ್ಟ ಹಾಗೆ ಸರ್. 2500 ವರ್ಷ ಆಗಿದೆ ಬುದ್ಧರು ಬಂದು, ಆದರೂ ಈಗಲೂ ನಾವು ಆಲೋಚನೆ ಮಾಡದೆ ದುಃಖಕ್ಕೆ ಈಡಾಗಿದ್ದೀವಿ. ಹಿಂದೆ ಅವರಿಗೆ
ಯಾವ ಕಾರಣದಿಂದ ಅವರು ಈ ಮಾರ್ಗಕ್ಕೆ ಬಂದರು ಅನ್ನುವಂಥದ್ದು, ಏನನ್ನು ಕಂಡುಕೊಂಡ್ರು ಅಂತ 4 ಪ್ರಶ್ನೆಗಳಿದ್ದಾವೆ ಸರ್. ನನಗೂ ಕಾಡ್ತಾ ಇದೆ. ಓಕೆ. ನೀವು ಹಿರಿಯರಿದ್ದೀರಿ, ಈ ಪ್ರಶ್ನೆಗಳಿಗೆ ಬಹುಶಃ ಉತ್ತರ ತಿಳಿದ್ರೆ ನನಗೆ ತಿಳಿಸ್ಕೊಡಿ. ಮೊದಲನೇದು ಸರ್, ನಮ್ಮೆಲ್ಲರಿಗೂ ವಯಸ್ಸಾಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಇಲ್ವಾ ಸರ್? ಖಂಡಿತ ಸಮಸ್ಯೆ ಅಲ್ವಾ ಸರ್ ವಯಸ್ಸಾಗೋದು? ಸಮಸ್ಯೆ ಅದು ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗಿ ಸಹಜವಾದದ್ದೇ, ಆದರೆ ಸಮಸ್ಯೆ ತಾನೆ. ಸಮಸ್ಯೆ. ನಮ್ಗೆ ವಯಸ್ಸಾಗೋದನ್ನ ನಿಲ್ಲಿಸುವಂಥ ಶಕ್ತಿ ಇಡೀ ಜಗತ್ತಿನಲ್ಲಿ ಯಾರಿಗಿದೆ? ಯಾರಿಲ್ಲ. ಯಾವ ಶಕ್ತಿಗಿದೆ ಸರ್? ಇಲ್ಲ ಇಲ್ಲ. ನನ್ನ ಗುರುಗಳಿಗಿದೆಯಾ? ನಿಮ್ಮ ಗುರುಗಳಿಗಿದೆಯಾ? ಇಡೀ ಜಗತ್ತಿನ ದೇವರು ದೇವತೆಗಳಿಗಿದೆಯಾ? ಯೋಚನೆ ಮಾಡಿ ಹೇಳಿ. ನನಗೆ ಮತ್ತೆ ನಿಮ್ಗೆ ವಯಸ್ಸಾಗೋದು ನಿಲ್ಲಿಸುವಂಥ ಶಕ್ತಿ ಯಾರಿಗಿದೆ? ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ಒಪ್ಕೊಳ್ತೀರಲ್ಲ ಸರ್ ಈ ಸತಿ? ಎರಡನೇದು, ನಮಗೆ ರೋಗ ಬರುತ್ತೆ ಅಂತ ಇದ್ರೆ ರೋಗ ಬಂದೇ ಬರುತ್ತಲ್ಲ ಸರ್? ಹೌದು. ಯಾವುದೇ ರೋಗವಾಗಿರಲಿ, ಅದು ಕ್ಯಾನ್ಸರ್ ಇರ್ಬೋದು, ಈ ಕರೋನಾ ಬಂದಾಗ ಎಷ್ಟು ಕಷ್ಟಪಟ್ವಿ ನಾವೆಲ್ಲ ಅಲ್ವಾ? ಈ ರೀತಿ ಬರುವಂಥ ರೋಗಗಳನ್ನ ನಿಲ್ಲಿಸುವಂಥ ಶಕ್ತಿ ಯಾರಿಗಿದೆ? ಬಂದಾದ್ಮೇಲೆ ಔಷಧಿ ಕೊಡ್ತಾರೆ ಡಾಕ್ಟರ್ಗಳು. ಅದು ಹೇಳಿ ಕೊಟ್ಟೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಹೊಸದು ಅಂಕಿಅಂಶಗಳು ಕೊಟ್ಟಿದ್ದಾರೆ. ಪ್ರತಿ ವರ್ಷ 300ಕ್ಕಿಂತ ಹೆಚ್ಚು ರೋಗಗಳು ಬಂದು ಹೋಗ್ತಾ ಇದೆ, ಹೊಸ ಹೊಸ ರೋಗಗಳು. ಅದಕ್ಕೆ ಹೆಸರಿಡೋದಕ್ಕೂ ಇವರಿಗೆ ಶಬ್ದಗಳು ಸಿಗ್ತಾಯಿಲ್ಲ, ಅಂಥ ವಿಚಿತ್ರ ರೋಗಗಳು ಬರ್ತಾ ಇದೆ. ಬರುವಂಥ ರೋಗಗಳನ್ನ ಯಾಕೆ ಯಾರು ನಿಲ್ಸೋಕ್ಕಾಗ್ತಾ ಇಲ್ಲ? ಯಾರು ಇದ್ದಾರಾ ಸರ್? ಯಾರಿಗಾರು ಶಕ್ತಿ ಇದೆಯಾ? ಇಲ್ಲ. ಒಪ್ಕೊಳ್ತೀರಲ್ಲ? ಹೌದು. ಮೂರನೇದು, ನಾವು ಮಾಡಿದ ತಪ್ಪನ್ನು ಅದ್ರ ಪರಿಣಾಮ ನಾನೇ ಅನುಭವಿಸ್ಬೇಕಾ? ನಾನು ಮೆಣಸಿಕಾಯಿ ತಿಂದು ಗಣೇಶ್ ಕಾಸರಗೋಡು ಅವರಿಗೆ ಖಾರ ಆಗಲಿ ಅಂದ್ರೆ ಆಗುತ್ತಾ? ನನಗೆ ಖಾರ ಆಗಬೇಕು. ನೀವು ಎಡವಿ ಬಿದ್ದು ನನ್ನ ಕಾಲು ನೋವಾಗಲಿ ಅಂದ್ರೆ ಆಗುತ್ತಾ? ನಾನು ಮಾಡಿದ ತಪ್ಪಿನ ಪರಿಣಾಮ ನಾನೇ ಅನುಭವಿಸ್ಬೇಕು. ಇದನ್ನು ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ. 4ನೇದು, ಎಲ್ಲರೂ ಭಯಪಡುವಂಥದ್ದು. ಜಗತ್ತಿನಲ್ಲಿ ಎಲ್ಲಿ ಹುಟ್ಟು ಇರುತ್ತೆ ಅಲ್ಲಿ ಸಾವು ಬಂದೇ ಬರುತ್ತೆ. ಎಲ್ಲಿ ಪ್ರಾರಂಭ ಇರುತ್ತೆ ಅದಕ್ಕೆ ಅಂತ್ಯ ಇದ್ದೇ ಇರುತ್ತೆ. ನಮ್ಮ ಸಾವು ಒಂದು ದಿವಸ ಇದು ಬಿಟ್ಟು ಹೋಗ್ತೀವಿ. ಈ ಬಿಟ್ಟು ಹೋಗುವ ಈ ಸಾವಿಗೆ ಯಾರು ಪರಿಹಾರ ಕೊಡ್ತಾರ? ನಮ್ಮ ಸಾವನ್ನು ನಿಲ್ಲಿಸುವಂಥ ಶಕ್ತಿ ಯಾರು? ಹಿಂದೆಯೂ ಇಲ್ಲ, ಮುಂದೆಯೂ ಇರುತ್ತೆ. ಈ 4 ಸಮಸ್ಯೆಗಳಿಗೆ ಕಾರಣ ನಮ್ಮ ಮನಸ್ಸೇ, ನಮ್ಮ ಅಜ್ಞಾನವೇ ಕಾರಣವಾಗಿರುತ್ತೆ. ಹೊರಗಿನ ಯಾವುದೇ ಶಕ್ತಿ ಈ ಸಮಸ್ಯೆಗೆ ಪರಿಹಾರ ಕೊಡೋದಿಲ್ಲ. ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ನಾವೇ ಹುಡ್ಕೊಳ್ಬೇಕು. ಆ ಸಮಸ್ಯೆಗಳು ನಮ್ಮ ಮನಸ್ಸಿನಲ್ಲಿದೆ, ಪರಿಹಾರ ಮನಸ್ಸಿನಲ್ಲೇ ಹುಡ್ಕೊಳ್ಬೇಕು. ಮುಂದಿನ ಯೋಚನೆಗಳು ಏನೇನು ಇದೆ ಗುರುಗಳೇ ನಿಮ್ಮದು? ವೈಯಕ್ತಿಕವಾಗಿ ಅಲ್ಲದೆ ಹೋದರು ನಮ್ಮ ಎಲ್ಲ ಸಂಗಡಿಗರು, ಬಿಕ್ಕು ಸಂಘ ಇರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಒಡನಾಡಿಗಳಿರ್ಬೋದು, ಎಲ್ಲರೂ ಸೇರಿ ನಾವು ಹಿಂದೆ ಏನು ಕಳ್ಕೊಂಡಿದ್ವಿ, ಗತವೈಭವ, ಈ ದೇಶದ ಗತವೈಭವ, ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ, ನಳಂದ, ವಿಕ್ರಮಶೀಲ, ಜಗದ್ದಾಲ, ಓದಂತಪುರಿ, ಸೋಮಾಪುರ ಅನ್ನೋ ಬಹುದೊಡ್ಡ ವಿಶ್ವವಿದ್ಯಾನಿಲಯಗಳು ಸಿರಿಯಾ ಮತ್ತು ಗ್ರೀಸಿಂದ ಬಂದು ಆ ಕಾಲದಲ್ಲಿ ಓದ್ತಿದ್ರಂತೆ. 10,000 ವಿದ್ಯಾರ್ಥಿಗಳಿದ್ರು, 2,000 ಪ್ರೊಫೆಸರ್ಗಳಿದ್ರು. ಆ ನಳಂದ ವಿಶ್ವವಿದ್ಯಾನಿಲಯ ಒಳಗಡೆ ಬರಬೇಕು ಅಂದರೆ ಇಬ್ಬರು ಗೇಟ್ ಕೀಪರ್ಗಳಿರ್ತಿದಂತೆ, ದ್ವಾರಪಾಲಕರು. ಅವರು ಕೇಳುವ 10 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವ್ರಿಗೆ ಮಾತ್ರ ಒಳಗಡೆ ಪ್ರವೇಶ. ಅವರು ಪಂಡಿತರಾಗಿರ್ತಾರೆ. ಆ ದ್ವಾರಪಾಲಕರೇ ಪಂಡಿತರಂತೆ. ಅವ್ರು ಕೇಳೋ 10 ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಒಳಗಡೆ ಪ್ರವೇಶ ಇಲ್ಲ. ಅಂಥ ಒಂದು ಗತವೈಭವವನ್ನು ಮತ್ತೆ ಮರುಸೃಷ್ಟಿ ಮಾಡಬೇಕು ಅಂತೇಳಿ ನಮ್ಮ ಸಂಗಡಿಗರೆಲ್ಲರೂ, ಹೆಚ್ಚಿನ ಜನ ಎಲ್ಲರೂ ಸೇರಿ ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಹೆಚ್ಚಿನ ಜನರಿಗೆ ಉಚಿತ ಆಹಾರ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಅದ್ರ ಜೊತೆಗೆ ಹೆಣ್ಮಗಳಿಗೆ ತೊಂದರೆ ಆದರೆ ಈ ಹೋಗುವುದು ಎಲ್ಲಿಗೆ? ತವರಿಗೆ. ತವರು ಎನ್ನುವ ಒಂದು ಕಾನ್ಸೆಪ್ಟ್ನಲ್ಲಿ 1,000 ಜನ ಹೆಣ್ಮಕ್ಳು, ಕಷ್ಟದಲ್ಲಿರೋ ಹೆಣ್ಣು ಮಕ್ಕಳಿಗೆ ಒಂದು ಮರುಜೀವವನ್ನು ಕೊಡುವಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಅಂತೇಳಿ. ಅದು ಆಶ್ರಮ ಅನ್ನೋದಕ್ಕಿಂತ ಅವ್ರ ತವ್ರ ಥರನೇ ಇರಬೇಕು ಆ ರೀತಿ. ಮತ್ತು ಮಕ್ಕಳನ್ನು ದೂರ ಮಾಡುವಂಥ, ಮಕ್ಕಳನ್ನ ಸಾಕಾಗದೇ ಇರುವಂಥ ಪರಿಸ್ಥಿತಿ ಈಗ ಬಂದಿದೆ. ಅಂಥ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ, ಅವ್ರನ್ನ ಚಿಕ್ಕದಿಂದನೂ ಮದುವೆ ಆಗುವವರೆಗೂ ನಾವು ನೋಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ. ತೊಟ್ಟಿಲ್ಲು ಅಂತೇಳಿ ಅದಕ್ಕೆ ಒಂದು ಪ್ರಾಜೆಕ್ಟ್ ಹೆಸರು ಕೊಟ್ಟಿದ್ದೀವಿ. 3ನೇದು, ಭಾಳ ಮುಖ್ಯವಾಗಿ ಹಿರಿಯರಿಗೆ. ಮಕ್ಕಳು ಸದೃಢದಾದರೂ ತಂದೆ ತಾಯಿಗಳನ್ನ ನೋಡ್ಕೊಳ್ಳದೇ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಬುದ್ಧರದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅನುಕೂಲಸ್ಥನಾಗಿದ್ದು ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ ಅಂದರೆ ಅವರೇ ಅಸ್ಪೃಶ್ಯರು ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಿ ಅಂದರೆ ನಾವೇ ಅಸ್ಪೃಶ್ಯರು. ಈಗ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಹಾಗಾಗಿ ನಮ್ಮ ಮನೆ ಅನ್ನುವಂಥ ಒಂದು ಪ್ರಾಜೆಕ್ಟ್, ನಮ್ಮ ಮನೆ ಹಿರಿಯರಿಗೆ, ಅದು 1,000 ಜನ
ಬಂದು ಉಳ್ಕೊಳ್ಳೋ, ಯಾಕೆಂದ್ರೆ ನಮ್ಮಲ್ಲಿ ತುಂಬ ದೊಡ್ಡ ಜಾಗ ಇದೆ. ಎಲ್ಲರ ಸಹಕಾರವನ್ನು ಪಡೆದು 1,000 ಹಿರಿಯರಿಗೆ ಮನೆಯ ವಾತಾವರಣ ಇರುವಂಥದ್ದೇ ಒಂದು ದೊಡ್ಡ ಏನು ಹೇಳ್ತೀರಿ ಅದಕ್ಕೆ, ಮನೆ, ನಮ್ಮ ಮನೆ ಅಂತ. ಅವ್ರು ಹೊರಗಡೆಯಿಂದ ಬಂದರೆ ಯಾರು ಕೇಳಿದ್ರೆ ನೀವು ಎಲ್ಲಿಂದ ಬಂದಿದ್ದೀರಿ ಅಂದರೆ ನಮ್ಮ ಮನೆಯಿಂದ ಬಂದಿದ್ದೀವಿ. ವಾಪಸ್ ಹೋಗುವಾಗ ಎಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ ನಮ್ಮ ಮನೆಗೆ. ಯಾಕೆಂದರೆ ನಾವು ಈಗಾಗಲೇ 4 ಆಶ್ರಮಗಳನ್ನ ನಡೆಸ್ತಾ ಇದ್ದೀವಿ. ಅದರಲ್ಲಿ ತುಂಬ ನೋವಾಗತ್ತೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂಥ ಯೋಗ್ಯತೆ ಶಕ್ತಿ ಇದ್ದರೂ ಕೂಡ ಮಕ್ಕಳುಗಳು ತಂದೆ ತಾಯಿಗಳನ್ನ ನಮ್ಮಲ್ಲಿ ಆಶ್ರಮದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಆಗಬಾರ್ದು. ನಿಜವಾಗ್ಲೂ ಹಿರಿಯರಿಗೆ ಯಾರೂ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂದಾಗ ಅವನ್ನ ಇದು ಮಾಡಬೇಕು. ಮತ್ತು ಜೊತೆಗೆ ನಮಗೆ ಭಾಳ ಪ್ರೇರಣೆ ಯಾರು ಅಂತಂದರೆ ಅಮ್ರಪಾಲಿ ಹೆಸರು ಕೇಳಿದಿರಿ, ಎಲ್ಲರಿಗೂ ಗೊತ್ತು ಅಮ್ರಪಾಲಿ. ಆ ಹೆಣ್ಮಗಳು ಹುಟ್ಟಿದ್ದೇ ಒಂದು ಇದರಲ್ಲಿ ಅಮ್ರಪಾಲಿ ಅಂದರೆ ಮಾವಿನ ಮರದ ಕೆಳಗಡೆ ಹುಟ್ಟಿದ್ರೆ ಅದಕ್ಕೆ ಅಮ್ರಪಾಲಿ ಅಂತ ಹೆಸರು ಬಂತು. ಸಾಕಿದ್ದೇ ಯಾರು? ಆ ಹೆಣ್ಮಗಳು ನಗರವಧು ಆಗಿದ್ದು. ಆ ಹೆಣ್ಮಗಳು ಬುದ್ಧರ ಉಪದೇಶವನ್ನು ಕೇಳಿ ಪರಿವರ್ತನೆ ಆಗಿ ಭಿಕ್ಕುಣಿಯಾಗಿ ಸನ್ಯಾಸಿನಿಯಾಗಿ ಜ್ಞಾನೋದಯ ಪಡೆದ್ರು. ಅವರ ಕುಟೀರ ಈಗಲೂ ಕೂಡ ವೈಶಾಲಿ ಮಹಾವನದಲ್ಲಿದೆ ಅವ್ರದ್ದು ಕುಟೀರ. ಅಲ್ಲೆಲ್ಲ ನೋಡಿ ಒಂದು ನಮ್ಮ ಸ್ಫೂರ್ತಿ ಏನಂತಂದರೆ ಅನ್ಫಾರ್ಚುನೇಟ್ ವುಮೆನ್, ಹೆಣ್ಮಕ್ಳು ಯಾವುದೋ ಒಂದು ಇದರಲ್ಲಿ ಬಡತನನೋ ಅಥವಾ ಮೋಸದಿಂದಲೋ ಕೆಟ್ಟ ಹಾದಿಗೆ ಬಂದುಬಿಟ್ಟಿರ್ತಾರೆ. ಆ ಹೆಣ್ಣು ಮಕ್ಕಳನ್ನು ಪರಿವರ್ತನೆ ಮಾಡಿ ಈ ಸಮಾಜ ಅವ್ರನ್ನ ತುಂಬ ಕೆಟ್ಟದಾಗಿ ನೋಡುತ್ತೆ. ಆ ಕೆಟ್ಟದಾಗಿ ನೋಡೋದಕ್ಕೆ ಅಂತ ಇದಕ್ಕೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳನ್ನು ನಾವು ಪರಿವರ್ತನೆ ಮಾಡಿ ಅವರು ಈ ಸಮಾಜವನ್ನು ಪರಿವರ್ತನೆ ಮಾಡುವ ಮಟ್ಟಕ್ಕೆ ಬೆಳೆಸುವುದು ಒಂದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಕೆಟ್ಟ ಹಾದಿಯನ್ನು ತುಳಿದಿರುವಂಥ ಹೆಣ್ಣು ಮಕ್ಕಳನ್ನ ಅವ್ರನ್ನ ಎಲ್ಲರನ್ನೂ ತಾಯಿ ಥರ ನೋಡ್ತಾ ಇರೋದು ನಾನು ಬೇರೆ ಪದ ಉಪಯೋಗಿಸೋಕ್ಕಾಗಲ್ಲ. ಅದಷ್ಟೇ ನಾನು ಹೆಚ್ಚು ಹೇಳೋದಕ್ಕಾಗೋದು ಅದಷ್ಟೇ. ಕೆಟ್ಟ ಹಾದಿಯಲ್ಲಿರುವ ಹೆಣ್ಣು ಮಕ್ಕಳನ್ನು ಮತ್ತೆ ಸರಿಯಾದಿಗೆ ತಂದು ಅವರ ಜೀವನ ಉತ್ತಮವಾಗಿರಬೇಕು, ಈ ಸಮಾಜವನ್ನು ತಿದ್ದುವಂಥದ್ದಾಗಬೇಕು. ಅದಕ್ಕೆ ಅಮ್ರಪಾಲಿ ಅಂತೇಳಿ ಆ ಪ್ರಾಜೆಕ್ಟ್ ಹೆಸರು. ಆ ಹೆಣ್ಣು ಮಕ್ಕಳನ್ನ ಆ ಥರ ನಾವು ಪ್ರೊಜೆಕ್ಟ್ ಮಾಡೋದು ಬೇಡ, ಆದರೆ ಅವ್ರಿಗೆ ನಾವು ಕಾಯಕಲ್ಪ ಅಂತ ಹೇಳ್ತೀವಲ್ಲ, ಅವ್ರ ಜೀವನ ಸುಧಾರಣೆ ಆಗಬೇಕು. ಈ ಥರ ಈಗಾಗಲೇ ಅಂತ ಹೆಣ್ಮಕ್ಳಿಗೆ ನಾವು ಸುಮಾರು ಮದುವೆಗಳನ್ನೆಲ್ಲ ಮಾಡಿಸಿದ್ದೀವಿ, ಪರಿವರ್ತನೆ ಮಾಡಿದ್ವಿ. ಆದರೆ ಈಗ ನಮ್ಮ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಅದಕ್ಕೆ ಒಂದು ಸಪ್ರೇಟ್ ಒಂದು 5 ಎಕರೆ ಅದಕ್ಕೆ ಸಪ್ರೇಟ್ ಡೆಡಿಕೇಟ್ ಮಾಡ್ತೀವಿ ಈ ಪ್ರಾಜೆಕ್ಟ್. ಯಾಕೆಂದರೆ ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿ ಬೇರೆ ಇದೆ ಸಮಾಜ. ಅದೇ ಬುದ್ಧರು ಹೇಳ್ತಾರೆ, ಅವರ ಶಿಷ್ಯ ಆನಂದರು ಸಾಮಾನ್ಯ ಹೆಚ್ಚು ಒಡನಾಟ ಇರುತ್ತೆ ಜನಗಳ ಜೊತೆ. ಹೆಣ್ಮಕ್ಳ ಜೊತೆ ಮಾತಾಡುವ ಸಂದರ್ಭ ಬಂದಾಗ ಬುದ್ಧರ ಹತ್ರ ಬಂದು ಕೇಳ್ತಾರೆ, ಭಗವಾನರೇ ನಾನು ಹೆಣ್ಣು ಮಕ್ಕಳ ಜೊತೆ ಮಾತಾಡುವಾಗ ಹೆಂಗೆ ಮಾತಾಡಬೇಕು? ಬುದ್ಧರು ಹೇಳ್ತಾರೆ, ತಲೆ ತಗ್ಗಿಸಿ ಮಾತನಾಡು. ನಾನು ತಲೆ ತಗ್ಗಿಸಿ ಮಾತನಾಡುವ ಸಂದರ್ಭ ಇಲ್ಲ, ನೇರವಾಗಿ ಮುಖ ನೋಡಿ ಮಾತನಾಡಬೇಕು. ಆಗೇನು ಮಾಡಬೇಕು? ಬುದ್ಧರು ಹೇಳ್ತಾರೆ, ನೀನು ಬಿಕ್ಕುಗಳೆಲ್ಲ ಸನ್ಯಾಸಿಗಳೆಲ್ಲರೂ ಒಂದು ಹೆಣ್ಣು ಮಗಳ ಮುಖವನ್ನು ನೋಡಿ ನೀವು ಮಾತಾಡ್ತಾರೆ, ಅವರನ್ನು ತಾಯಿ ಎಂದು ಭಾವಿಸಿ ತಾಯಿಯ ಗೌರವವನ್ನು ಕೊಟ್ಟು ತಾಯಿ ಜೊತೆ ಹೇಗೆ ಮಾತಾಡ್ತೀರಾ ಆ ರೀತಿ ನೀವು ಮಾತಾಡಬೇಕು. ಹಾಗಾಗಿ ಈ ಅನ್ಫಾರ್ಚುನೇಟ್ ವುಮೆನ್, ಕೆಟ್ಟ ಹಾದಿಗೆ ಇಳಿದಂಥ ಹೆಣ್ಮಕ್ಳೂ ನಮ್ಮ ತಾಯಂದಿರು ಅಂತೇಳಿ ನಾವು ಅವ್ರನ್ನ ಸ್ವೀಕಾರ ಮಾಡಿ ಅವ್ರನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇದ್ರ ಜೊತೆಗೆ 888 ಅಡಿ ಬುದ್ಧರ ಮೂರ್ತಿಯನ್ನು ಕಟ್ಟಿ ಒಂದು ಬಾರಿ 10,000 ಜನ ಕುಳಿತು ಧ್ಯಾನ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ನಳಂದದಲ್ಲಿ ಮಾಡ್ತಾಯಿದ್ದೀವಿ. 888 ಅಡಿ ಅಂದರೆ ವಿಶ್ವದಲ್ಲಿ ಅತ್ಯಂತ ಎತ್ತರವಾದದ್ದು. ಅದೇನಂತಂದರೆ ಅಂದರೆ ನಿಂತ್ಕೊಂಡಿರೋದು, ಸ್ಟ್ಯಾಂಡಿಂಗ್ ಬುದ್ಧ. ಸಿಟ್ಟಿಂಗ್ ಆಗಲ್ಲ, ತುಂಬ ಮ್ಯಾಸಿವ್ ಆಗುತ್ತೆ ಸ್ಟ್ಯಾಂಡಿಂಗ್. ಮನುಷ್ಯನಿಗೆ ಜ್ಞಾನೋದಯ ಆಗಬೇಕು ಅಂದ್ರೆ 37 ಅಂಶಗಳು ಬೇಕು. ಗೋಧಿ ಪಕ್ಕಿಯ ದಮ್ಮ ಮತ್ತು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುವಂಥದ್ದು ಪಚ್ಚಯಗಳು 24. 37ನ್ನು 24ರಿಂದ ಗುಣಿಸಿದ್ರೆ 888 ಅಡಿ ಬರ. ಅಷ್ಟಾಂಗ ಮಾರ್ಗಗಳು ಹರಿಯ ಅಷ್ಟಾಂಗಿಕ ಮಂಗ ಅಂತ 8 ಅಂತ. ಈ ಕೆಲಸಗಳು ನಡೀತಾ ಇದೆಯಾ? ಈಗ ಈ ವರ್ಷ ಕೊನೆಯಲ್ಲಿ ಶಂಕುಸ್ಥಾಪನೆ ಪ್ರಾರಂಭ ಆಗುತ್ತೆ. ಜಾಗ ತಯಾರಿದೆ, ಸಹಾಯ ಮಾಡೋದಕ್ಕೆ ಹೆಚ್ಚು ಜನ ಈಗ ಮುಂದೆ ಬಂದಿದ್ದಾರೆ. ತುಂಬ ದೊಡ್ಡ ಪ್ರಾಜೆಕ್ಟು, ಕನಿಷ್ಠ ಪಕ್ಷ 10 ವರ್ಷಗಳು ಬೇಕು. ಭಾಳ ಸ್ಟ್ಯಾಚ್ಯೂಗೆ 10 ವರ್ಷ ಮಿನಿಮಮ್. ಅಲ್ಲ, ಏರಿಯಾ ಯಾವುದೀಗ ಜಾಗ? ಚಾಮರಾಜನಗರದಲ್ಲಿ ಸರ್ಕಾರದಿಂದ ನಾವು ಪಡೆದುಕೊಂಡಂತ, ನಾವು ಅದನ್ನು ಖರೀದಿ ಮಾಡಿದ್ದೀವಿ. 25 ಎಕರೆ ಜಮೀನಿದೆ ಮತ್ತು ಸುತ್ತಮುತ್ತ ಇನ್ನೂ ಹೆಚ್ಚಿನ ಜಾಗಗಳನ್ನ ಕೊಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿದೆ, ಅದ್ರ ಹಿಂಭಾಗ ಬೆಟ್ಟಗುಡ್ಡ 5 ಬೆಟ್ಟಗಳ ನಡುವೆ ಈ ಜಾಗ ಇದೆ. ಅಲ್ಲಿ ಈ ವಿಗ್ರಹವನ್ನು ಮಾಡಬೇಕು ಅಂತ ಮಾಡಿದೆ. ಈಗಾಗಲೇ ಥೈಲ್ಯಾಂಡ್ನವರು, ಶ್ರೀಲಂಕಾದವರು, ಬೇರೆ ಬೇರೆ ರಾಷ್ಟ್ರದವರೆಲ್ಲ ಇದಕ್ಕೆ ಕೈ ಜೋಡಿಸಿದ್ದಾರೆ. ಮುಂದೆ ಶಂಕುಸ್ಥಾಪನೆ ಮಾಡುವಾಗ ಎಲ್ಲರನ್ನು ಒಳಗೊಂಡಂತೆ, ಈಗ ನಮ್ಮಲ್ಲೇನು ಅಂತಂದರೆ ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಮಿತಿ ಇಲ್ಲ, ರಾಜ್ಯ ಗಡಿಗಳಿಲ್ಲ,
ದೇಶದ ಗಡಿಗಳಿಲ್ಲ, ಗ್ರಹವಾಗಲಿ ಅಥವಾ ಸೌರಮಂಡಲ ಅಂಥೇಳಿ ನಮ್ಗೆ ಯಾವುದೇ ಇತಿಮಿತಿಗಳಿಲ್ಲ. ಯಾರೆಲ್ಲ ಒಳ್ಳೆ ಮನಸ್ಸಿಂದ ಬರ್ತಾರೆ ಅವರೆಲ್ಲರನ್ನೂ ಒಳಗಡೆ ತಗೊಂಡು ಈ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು, ಸಿಖ್ಖರು, ಬೌದ್ಧರು ಎಲ್ಲರೂ ಕೈ ಜೋಡಿಸಿದ್ದಾರೆ. ಬುದ್ಧರನ್ನು ಯಾರು ಪ್ರೀತಿ ಮಾಡಲ್ಲ ಸರ್, ಯಾರು ಒಪ್ಕೊಳ್ಳಲ್ಲ ಹೇಳಿ, ಎಲ್ಲರೂ ಒಪ್ಕೊಳ್ಳಿ. ಹಾಗಾಗಿ ಇದೊಂದು ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಸಾವಿರಾರು ಜನರಿಗೆ ವಿದ್ಯಾಭ್ಯಾಸ, ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ, ಸಾವಿರಾರು ಜನಗಳಿಗೆ ನಳಂದ ವಿಶ್ವವಿದ್ಯಾಲಯದಲ್ಲಿ ನಮಗೇನಂತಂದರೆ ಆಹಾರ, ಶಿಕ್ಷಣ ಮತ್ತು ಆರೋಗ್ಯ ಯಾವಾಗಲೂ ಉಚಿತವಾಗಿರಬೇಕು. ಹಿಂದೆ ಇದ್ದಂಥದ್ದೇ ಇವಾಗ ಬದಲಾವಣೆ ಆಗಿರೋದು. ಹಿಂದೆ ಎಲ್ಲ ಧರ್ಮಛತ್ರಗಳಿರ್ತಿತ್ತು, ಬಂದವ್ರಿಗೆ ಎಲ್ಲರೂ ಊಟ ಕೊಡ್ತಾಯಿದ್ರು, ಅನ್ನದಾನ ನಡೀತಿತ್ತು. ಆ ರೀತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮತ್ತು ಅಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ, ಮತ್ತು ಹೆಚ್ಚು ಟ್ರೈಬಲ್ ಪೀಪಲ್ ಹೆಚ್ಚು ಅಲ್ಲಿ ಹಾಡಿಗಳಿದೆ, ತುಂಬ ಹಿಂದುಳಿದ ವರ್ಗಕ್ಕೆ ಸೇರಿದವರಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಅವರಿಗೆ ಅವರ ಜೀವನ ಉತ್ತಮ ಆಗಲಿ ಅಂಥೇಳಿ ಈ ಪ್ರಾಜೆಕ್ಟ್ನ ಅಲ್ಲೇ ಮಾಡ್ತಾಯಿದ್ದೀವಿ. ಅಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳು ನಮ್ಮ ಜೊತೆ ಇದ್ದಾರೆ. ನಮಗೇನು ಪಕ್ಷ ಭೇದ ಇಲ್ಲ, ಪಕ್ಷಾತೀತ, ನಾವು ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತ. ಹಾಗಾಗಿ ಎಲ್ಲರೂ ಸಹಕಾರ ಇದೆ. ನೀವೆಲ್ಲರೂ ಕೈ ಜೋಡಿಸ್ರೆ ಇದೊಂದು ಭೂಲೋಕದ ಸ್ವರ್ಗವನ್ನು ಮಾಡ್ಬೋದು. ನಮ್ಮ ಕುವೆಂಪು ಅವ್ರು ಹೇಳಿದಾರಲ್ಲ, ವಿಶ್ವಮಾನವರಾಗಿ ಅದು ತೋಟ ಅಂತ ಯಾವ್ದು ಹೇಳ್ತಾರೆ, ಶಾಂತಿಯ ತೋಟ. ಆ ರೀತಿಯ ಎಲ್ಲರನ್ನೂ ಒಳಗೊಂಡಂತೆ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಬೇಕು ಅಂತ ಹೊರಟಿದ್ವಿ. ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಇನ್ನೊಂದು 10-15 ವರ್ಷದಲ್ಲಿ ಆ ಬದಲಾವಣೆ ಪ್ರಾರಂಭ ಆಗುತ್ತೆ. 888 ಅಡಿ ಬುದ್ಧರ ಮೂರ್ತಿ ಬರ್ತಾ ಇದೆ ಅಂದರೆ ಜಗತ್ತಿನ ಎಲ್ಲ ದೇಶದ ಗಮನ, ಎಲ್ಲರ ಗಮನ ಅಲ್ಲಿಗೆ ಬರುತ್ತೆ. ಭಾರತದ ಕಡೆ ಎಲ್ಲರೂ ನೋಡ್ತಾರೆ. ಹಾಗೆ ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಪ್ರಾರಂಭವಾದಂಥ ಧರ್ಮಗಳ ಮೂಲ ಕೃತಿಗಳಿದ್ದಾವೆ, ಸ್ಕ್ರಿಪ್ಚರ್ಸ್. ಅದು ಶ್ರೀಲಂಕಾದಲ್ಲಿ ಒಂದಷ್ಟಿದೆ, ಇಂಗ್ಲೆಂಡಿನ ಬ್ರಿಟಿಷ್ ಲೈಬ್ರರಿಲಿದೆ, ಅಮೆರಿಕದಲ್ಲಿದ್ದಾವೆ. ಇವೆಲ್ಲವನ್ನು ನಾವು ಶೇಖರಣೆ ಮಾಡಿ ನಳಂದದಲ್ಲಿ ಕೋಟಿ ಅಂತ ಕರೀತಾರೆ ನೋಡಿ, ಖಜಾನೆ, ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಈ ದೇಶದ ಎಲ್ಲ ಧರ್ಮಗಳ ಮೂಲ ಕೃತಿಗಳನ್ನು ನಾವು ಶೇಖರಣೆ ಮಾಡಿ ಅದನ್ನು ಒಂದು ಕಡೆ ಶೇಖರಣೆ ಮಾಡಿದ ನಂತರ ಮುಂದಿನ ಪೀಳಿಗೆಗೆ ಅದನ್ನು ನಾವು ಕೊಡಬೇಕು. ಆ ಉದ್ದೇಶದಿಂದ ಧಮ್ಮಸಾಗರ ಅನ್ನೋ ಒಂದು ದೊಡ್ಡ ಗ್ರಂಥಾಲಯ ಮಾಡ್ತಾ ಇದ್ವಿ. 9 ಮಾಡಿ ಗ್ರಂಥಾಲಯ, ಒಳಗೆ 5 ಮಾಡಿ ಒಳಗಡೆ ಹೋಗುತ್ತೆ, ಮೇಲ್ಗಡೆ 9 ಮಾಡಿ ಬರುತ್ತೆ. ಹಾಗಾಗಿ ಅದನ್ನು ಮಾಡೋದಕ್ಕೆ ಹೊರಟಿದ್ವಿ. ಭಾಳ ದೊಡ್ಡ ಕನಸುಗಳು ನನಸಾಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪ್ರಯತ್ನ ಮಾಡ್ತಾ ಹೋಗೋಣ, ಆಗುತ್ತೆ. ನಾನಲ್ದೇವರು ಮುಂದೆ ಬರುವ ಪೀಳಿಗೆಯವರು ಮಾಡ್ತಾರೆ. ಇಲ್ಲ, ನೀವಿರೋ ಈ ಸ್ಥಿತಿಯಲ್ಲಿ ನಾನು ನೋಡ್ತಾ ಇದ್ರೆ ಇದನ್ನು ನೀವು ಮಾಡಿಯೇ ಮಾಡ್ತೀರಿ. ನಿಮ್ಮ ಹಾರೈಕೆ. ಆಮೇಲೆ ಇದು ಅಸ್ಥಿ ಬುದ್ಧನ ಅಸ್ಥಿ ಇದೆಯಾ? ಇದೆ. ಕ್ರಿಸ್ತಪೂರ್ವ 252 ಆಸ್ಪಾಸಲ್ಲಿ ಭಗವಾನ್ ಬುದ್ಧರ ಅಸ್ಥಿಯನ್ನು 10 ಸ್ತೂಪ ಕಟ್ಟಿರ್ತಾರೆ, ಸಮಾಧಿ ಸ್ತೂಪ ಕಟ್ಟಿರ್ತಾರೆ. ಅದರಲ್ಲಿ 9 ಭಾಗ ಮಾಡಿ ಸಾಮ್ರಾಟ ಅಶೋಕರು ಅಸ್ಥಿಯನ್ನು ತೆಗೆದು 84,000 ಭಾಗ ಮಾಡ್ತಾರೆ. ಆ ಅಸ್ಥಿ ಬೆಳೀತಾ ಇರುತ್ತೆ, ಅದು ಕ್ರಿಸ್ಟಲ್ ಆಗಿ ಬೆಳೀತಾನೆ ಇರುತ್ತೆ. ಅದನ್ನು ಭಾಗ ಮಾಡಿ ಒಂದಷ್ಟನ್ನು ಅವರ ಮಗಳಾದ ಅರಹತ್ ಸಂಘಮಿತ್ರ ತೇರಿ ಅವ್ರಿಗೆ ಕೊಟ್ಟಿರ್ತಾರೆ. ಅವರು ಶ್ರೀಲಂಕಾದಲ್ಲಿ ಹೋಗಿ ಇಟ್ಟಿರ್ತಾರೆ. ಅದರಲ್ಲಿ ಒಂದಷ್ಟನ್ನು ಅಲ್ಲಿ ದೇಶದವರು ಬಹಳ ದೊಡ್ಡ ಸ್ತೂಪಗಳನ್ನ ಕಟ್ಟಿದ್ದಾರೆ. ಕೆಲವೊಂದಷ್ಟು ರಾಜಮನೆತನದಲ್ಲಿ ಇತ್ತು. ನಾನು 3 ಬಾರಿ ಹೋದಾಗ ಅಲ್ಲಿ ಶ್ರೀಲಂಕಾಗೆ ಹೋದಾಗ ಕೊಟ್ಟಿರಲಿಲ್ಲ. ನಂತರ 4ನೇ ಬಾರಿ ಹೋದಾಗ ಈಗ ಇಲ್ಲ, ಪಾಪ ಅವರು ಹಿರಿಯರು ಕಾಲ್ವಾದ್ರು. ಅಹಂಗಮ ಮೈತ್ರೇಯ ತೇರ ಅಂತೇಳಿ ನಾನು ಕಣ್ಣಾರೆ ನೋಡಿರೋದು. ಅವರು ಕೊಲಂಬೋನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ದೂರದಲ್ಲಿರೋ ನಿಂತಿರೋ ಹಸು ಬಂದು ಅವ್ರ ಕಾಲು ನಮಸ್ಕಾರ ಮಾಡ್ತಿದ್ದೆ. ನಾನು ಅದು ಟ್ರೈನ್ ಮಾಡಿದಾರೇನೋ ಅಂತ ಅನ್ಕೊಂಡ್ರೆ ಇಲ್ಲ, ಗೊತ್ತೇ ಇಲ್ಲದ ಹಸು ಇವ್ರು ನೋಡಿ, ಅಂದರೆ ಅಷ್ಟು ಮೈತ್ರಿ ಇತ್ತು. ಅವ್ರನ್ನ ಕರ್ಕೊಂಡೋಗಿ ಕೊಲಂಬೋದಲ್ಲಿ ಹಾಸ್ಪಿಟ್ಲ್ನಲ್ಲಿ 1 ಬಾಟ್ಲು ರಕ್ತದಾನ ಮಾಡಿದೆ. ರಕ್ತದಾನ ಮಾಡಿ ಹೇಳಿದೆ, ಬುದ್ಧರು ಬಂದಿದ್ದು ಭಾರತದಿಂದ, ನಾನು ಮಕ್ಕಳಂದ ಒಂದು ಮಗುವಂತೆ ನಾನು ಕೇಳ್ತಾ ಇದ್ದೀನಿ, ಆಟ ಹಿಡಿತಾ ಇದ್ದೀನಿ. ನೀವು ನನಗೆ ಭಗವಾನ್ ಬುದ್ಧರ ಅಸ್ಥಿಯನ್ನು ನನ್ನ ಕೈಲಿ ಕೊಟ್ಟು ಭಾರತಕ್ಕೆ ಕಳಿಸ್ಲಿಲ್ಲ ಅಂದರೆ ಪ್ರತಿದಿನ ನಾನು ಈ ರೀತಿ ರಕ್ತದಾನ ಮಾಡ್ತೀನಿ. ಆಗ ನನ್ನ ಗಾಂಭೀರ್ಯತೆ ಅವ್ರಿಗೆ ಅರ್ಥ ಆಗಿ ಅಲ್ಲಿ ಬಿಕ್ಕುಗಳು ದೊಡ್ಡವರು ಇದ್ದಾರೆ, ಅವನ್ನೆಲ್ಲ ಕೂರಿಸಿ ಚರ್ಚೆ ಮಾಡಿ ಸಭೆ ಮಾಡಿ, ಸೋಮಾವತಿ ಅನ್ನೋ ಒಂದು ನಗರ ಇದೆ, ಅಲ್ಲಿ ರಾಜಮನೆತನದವರು ಇದ್ದಾರೆ, ಅವರಲ್ಲಿ ಅಸ್ಥಿ ಇದೆ. ಅದರಲ್ಲಿ ಒಂದು ಅಸ್ಥಿಯನ್ನು ನನಗೆ ತಲೆ ಮೇಲಿಟ್ಟು ಅದೇ ಪೂಜೆ ಮಾಡಿ ಕೊಲಂಬೋಯಿಂದ ನಮಗೆ ಬೆಂಗಳೂರು ಕಳಿಸಿದ್ದಾರೆ. ಅದೀಗ ನಮ್ಮಲ್ಲಿದೆ, ಸಣ್ಣದಾದ ಭಗವಾನ್ ಬುದ್ಧರ ಒಂದು ಮೂಳೆ ಭಾಗ ಇದೆ. ಅದನ್ನ ಏನಂದ್ರೆ ಅದು ಮೂಢನಂಬಿಕೆ ಅಲ್ಲ, ಭಗವಾನ್ ಬುದ್ಧರ ಒಂದು ದೇಹದ ಒಂದು ಭಾಗ, ಸಣ್ಣ ಭಾಗ. ಅದು 84,000 ಭಾಗ ಅಂದರೆ ಅದೊಂದು ಸಣ್ಣ ಭಾಗ. ಅದಿರೋದ್ರಿಂದ ನಮಗೆ ಶ್ರದ್ಧೆ ಹೆಚ್ಚಾಗುತ್ತೆ.
ಶ್ರದ್ಧೆ ಹೆಚ್ಚಾದರೆ ಜ್ಞಾನೋದಯಕ್ಕೆ ಅದೊಂದು ಭಾಗ. ಮೂಢನಂಬಿಕೆಗಳಿಲ್ಲ, ಅದಿದ್ದರೆ ಒಳ್ಳೆಯದಾಗತ್ತೆ ಅಥವಾ ತಂದರೆ ನಾವು ದೊಡ್ಡವರಾಗ್ತೀವಿ, ಆ ಥರ ಏನಿಲ್ಲ. ನಮ್ಮ ಗುರುಗಳ ಒಂದು ದೇಹದ ಭಾಗ ನಮ್ಮಲ್ಲಿದೆ ಅಂದರೆ ಅದರಲ್ಲಿ ನಮ್ಮ ಮಾನಸಿಕವಾಗಿ ನಮಗೆ ಶ್ರದ್ಧೆ ಹೆಚ್ಚಾಗತ್ತೆ. ಶ್ರದ್ಧಾ ಅಂತ ಕರಿತೀವಿ, ಆ ಕಾರಣಕ್ಕಾಗಿ ಇದೆ. ನಮ್ಮಲ್ಲಿ ಒಂದೇ ಕಡೆ ಅಲ್ಲ, ಸುಮಾರು ಕಡೆ ಇದೆ. ಅಸ್ಥಿ ಇದೆ, ಭಗವಾನ್ ಬುದ್ಧರ ಮೂಳೆ ಇದೆ, ಪವಿತ್ರ ಅಸ್ಥಿ ಧಾತು. ಒಂದು ಇಂಥ ವಿಚಾರನ ಜನಗಳಿಗೆ ತಿಳಿಸ್ಲಿಕ್ಕೆ ಅಂದರೆ ವಿಶ್ವವ್ಯಾಪಿ ಪ್ರಚಾರಕ್ಕಾಗಿ ಏನೊಂದು ಮ್ಯಾಗ್ಝಿನ್ ಮಾಡುವಂಥ ಒಂದು ಐಡಿಯಾ ಏನಾದರೂ ಇದೆಯಾ? ಅದನ್ನು ಭಾಳ ಬಾರಿ ಚರ್ಚೆ ಮಾಡಿದ್ದೀವಿ. ಓಕೆ. ಬಹುಶಃ ಮಾರ್ಚ್ ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳ ಮೊದಲನೇ ಭಾಗದಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಅದರಲ್ಲಿ ನಳಂದ ಅಥವಾ ಮತ್ತು ಯಾವುದು ಸೂಕ್ತವಾದ ಹೆಸರನ್ನ ಕೊಟ್ಟು ಅದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಅದರಲ್ಲಿ ನೀವು ಹಿರಿಯರಿದ್ದೀರಿ, ಈಗಾಗಲೇ ನೀವು ಮ್ಯಾಗ್ಝಿನ್ ಇರ್ಬೋದು ಮತ್ತು ಬರವಣಿಗೆಲೆ ಮುಂಚೂಣಿಯಲ್ಲಿದ್ದೀರಿ. ನೀವು ಕೂಡ ಇದರಲ್ಲಿ ನಿಮ್ಮ ಕೈ ಜೋಡಿಸೋದ್ರ ಮೂಲಕ ನಿಮ್ಮ ಏನು ಅನುಭವ ಇದೆ ಅದನ್ನು ನಮ್ಗೆ ದಾರೆ ಇರೋದ್ರ ಮೂಲಕ ಈ ಒಂದು ಮ್ಯಾಗ್ಝಿನ್, ಅದು ಪ್ರಾರಂಭದಲ್ಲಿ ಕನ್ನಡ ಬರುತ್ತೆ, ಆಮೇಲೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಹಿಂದಿ, ಆಮೇಲೆ ಸಿಂಹಳ, ಥೈ, ಇಂಗ್ಲೀಷು, ಬೇರೆ ಬೇರೆ ಸುಮಾರು 14 ಭಾಷೆಯಲ್ಲಿ ಮಾಡುವ ಸಾಧ್ಯತೆ ಇದೆ. ಬಹುದೊಡ್ಡ ಯೋಜನೆ. ನಿಮ್ಮಂಥವ್ರು ಹಿರಿಯರು ನಮ್ಮ ಜೊತೆ ಇದ್ದರೆ ಖಂಡಿತ ಇದು ಬೇಗ ನಾವು ಪ್ರಕಟಣೆ ಮಾಡೋದು. ಇದು ನನ್ನ ಸೌಭಾಗ್ಯ. ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ನಾನು ಈ ಸಂದರ್ಶನದಿಂದ ತುಂಬ ಬದಲಾದೆ ಅಂತ ಹೇಳಲಿಕ್ಕೆ ನನ್ನ ಯೋಚನೆ ಮಾಡುವ ದಿಕ್ಕು ಬದಲಾಗಿದೆ. ಅಷ್ಟು ಸಾಕು ನನಗೆ ಈಗ. ಸರ್, ನಿಮಗೂ ನಮಗೂ ಒಂದು ದೊಡ್ಡ ವ್ಯತ್ಯಾಸ ಹೇಳಿ ಮುಕ್ತಾಯ ಮಾಡ್ತೀನಿ. ಸರ್, ನೀವು ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದೀರಿ, ನಾನು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಟ್ರೈನಲ್ಲಿ ಬರ್ತಾ ಇದ್ದೀರಿ, ನಾನು ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀನಿ. ಗುರಿ ಯಾರು ಬೇಗ ತಲುಪ್ತಾರೆ? ಏರೋಪ್ಲೇನೇ. ಆದರೆ ಅಪಾಯ ಎಷ್ಟಿದೆ? ಟ್ರೈನಲ್ಲಿ ಹೋಗೋದು ಅಪಾಯನ, ಏರೋಪ್ಲೇನಲ್ಲಿ ಹೋಗೋದು ಅಪಾಯ? ಎರಡು ಅಪಾಯನೇ. ಇಲ್ಲ, ಹೆಚ್ಚು ಅಪಾಯ ಇರೋದು ಯಾವುದು? ಹೆಚ್ಚು ಅಪಾಯ ಆಕಾಶನೇ. ಆಕಾಶ. ಅದಕ್ಕೆ ನಾನು ಬೇಗವಾಗಿ ತಲುಪೋದು, ಅಪಾಯ ಜಾಸ್ತಿ. ನೆಲೆ ಇಲ್ವಲ್ಲ. ಹೇಗೆ ಅಂತಂದರೆ, ನೀವು ಮಾಡೋ ತಪ್ಪನ್ನೇ ನಾನು ಮಾಡಿದ್ರೆ ಎಷ್ಟು ಸಮಸ್ಯೆ ಇರುತ್ತೆ ಅಂದರೆ, ನೀವು ತಪ್ಪು ಮಾಡಿದ್ರೆ ಒಂದು ಟೇಬಲಿಂದ ಕೆಳಗಡೆ ಬಿದ್ದಂಗೆ ಇರುತ್ತೆ. ಏನಾಗುತ್ತೆ ಸರ್ ನಿಮಗೆ? ಟೇಬಲಿಂದ ಬಿದ್ದರೆ ಏನಾಗುತ್ತೆ ಸರ್? ಟೇಬಲ್ ಮೇಲೆ ನಿಂತು ಕೆಳಗಡೆ ಬಿದ್ದರೆ ಏನಾಗುತ್ತೆ ನಿಮಗೆ? ಒಂದು ಸಣ್ಣ ನಾನು ನೀವು ಮಾಡಿರೋ ತಪ್ಪನ್ನೇ ನಾನು ಮಾಡಿದ್ರೆ ಯುಟಿಲಿಟಿ ಬಿಲ್ಡಿಂಗಿಂದ ಮೇಲ್ಗಡೆ ಬಿದ್ದಂಗೆ, ಬದುಕೋ ಸಾಧ್ಯತೆನೇ ಇಲ್ಲ. ಓಕೆ. 100 ಮೀಟ್ರ್ ರನ್ನಿಂಗ್ ರೇಸ್ ಹೋಗ್ತಾ ಇದ್ದೀವಿ, ನಾನು ಹಾಗೆ ಓಡೋಗ್ತಾ ಇದ್ದೀನಿ, ನೀವು ಬೆನ್ನ ಮೇಲೆ 100 kg ಮೂಟೆ ಎತ್ಕೊಂಡ್ ಬರ್ತಾ ಇದ್ದೀನಿ ಅಂದರೆ ಸಂಸಾರದ ಜವಾಬ್ದಾರಿ ನಿಮಗಿದೆ. ಗುರಿ ತಲುಪೋದು ಸಾಧ್ಯತೆ ಇದ್ರೂ ನಿಧಾನವಾಗಿ ತಲುಪ್ತೀರಿ ಅನ್ನೋದು. ನೀವು ಆದಷ್ಟು ಬೇಗ ಜ್ಞಾನೋದಯ ಪಡೆದು ಯಾವ ದುಃಖಗಳಿಗೂ ನೀವು ಒಳಗಾಗದೇ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಸಾಧು. ಧನ್ಯವಾದಗಳು ಗುರುಗಳೇ. ಧನ್ಯವಾದ.